ಪಾರ್ಕ್ಗಳೇ ಶೇಕಡ 5% ಜಾಗ ಬಳಕೆ ವಿಚಾರ. ಪಾರ್ಕ್ಗಳಲ್ಲಿ ಶೇಕಡ 5% ಜಾಗ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ಕ್ ಜಾಗ ಬಳಕೆಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗವರ್ನರ್ ಭೇಟಿ ಮಾಡಿ ದೂರನ್ನ ಕೊಟ್ಟಿರುವಂತದ್ದು ಬಿಜೆಪಿಯವರು. ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಹೋಗಿ ದೂರನ್ನ ಕೊಡಲಾಗಿರುವಂತದ್ದು. ರಾಜ್ಯಪಾಲರ ಭೇಟಿಯನ್ನ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ. ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದ್ಯಾನವನಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ, ಚರ್ಚೆ ಇಲ್ಲದೆ ಟನಲ್ ಯೋಜನೆ ಮಾಡ್ತಾ ಇದ್ದಾರೆ. ವಿಧೇಯಕಗಳನ್ನ ಪಾಸ್ ಮಾಡಿಕೊಂಡಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ. ಗವರ್ನರ್ ಹತ್ರ ಹೋಗಿರುವಂತದ್ದು ಆ ವಿಧೇಯಕಗಳಿಗೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ತೇಜಸ್ವಿ ಸೂರ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಸರ್ಕಾರದಿಂದ ನ್ಯಾಯಾಲಯಗಳ ತೀರ್ಪು ಉಲ್ಲಂಘನೆ ಆಗ್ತಾ ಇದೆ, ರಿಯಲ್ ಎಸ್ಟೇಟ್ ಮಾಡೋಕೆ ಸಾವಿರಾರು ದಾರಿಗಳಿದಾವೆ, ದಯಮಾಡಿ ಬೆಂಗಳೂರು ಉದ್ಯಾನವನಗಳನ್ನ ಉಳಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಜೊತೆ ಪರಿಸರ ಪ್ರೇಮಿ ಯಲ್ಲಪ್ಪ ರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಂತ ರವೀಂದ್ರ ಅವರು, ಆಶೀಶ್ ವರ್ಮಾ, IPS ಅಧಿಕಾರಿಯಾಗಿದ್ದಂತ ಭಾಸ್ಕರ್ ರಾವ್, ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅಸೋಸಿಯೇಷನ್ ಅವರು ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ವಿಧೇಯಕಕ್ಕೆ ಸಹಿ ಹಾಕಬೇಡಿ ಅಂತ. ಸರ್ಕಾರದಿಂದ ನ್ಯಾಯಾಲಯಗಳ ತೀರ್ಪನ್ನ ಉಲ್ಲಂಘನೆ ಮಾಡಲಾಗ್ತಾ ಇರುವಂತದ್ದು. ರಿಯಲ್ ಎಸ್ಟೇಟ್ ಮಾಡೋಕೆ ಸಾವಿರಾರು ದಾರಿಗಳಿದಾವೆ, ದಯವಿಟ್ಟು ಉದ್ಯಾನವನಗಳನ್ನ ಹಾಗೆ ಉಳಿಸಿ, ಅದನ್ನು ಕಮರ್ಷಿಯಲ್ ಮಾಡಬೇಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ರಾಜ್ಯದ ಘನತೆವೆತ್ತ ರಾಜ್ಯಪಾಲರನ್ನ ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನು ಮಾಡಿರುವಂಥ, ಸಮಾಜಕ್ಕೆ ಸೇವೆ ಮಾಡಿರುವಂಥ ಹಿರಿಯರುಗಳ ನೇತೃತ್ವದಲ್ಲಿ ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂಥ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ನಾವು ಅದನ್ನು ಡೈವರ್ಟ್ ಮಾಡ್ಬೋದು ಅನ್ನುವಂಥ ಈ ಕಾನೂನನ್ನು ತಿರಸ್ಕಾರ ಮಾಡಬೇಕು, ಇದನ್ನು ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ನಾವು ಬಸವನಗುಡಿಗೆಂದರೆ ನಮಗೆ ಎಲ್ಲಕ್ಕಿಂತ ಹತ್ತಿರ ಲಾಲ್ಬಾಗ್ ಮತ್ತು ಕೃಷ್ಣ ಪಾರ್ಕ್ ಮತ್ತು ಕಬ್ಬನ್ ಪಾರ್ಕ್ ಮತ್ತು ಇತರ ಎಲ್ಲ ಉದ್ಯಾನಗಳನ್ನು ದಕ್ಷಿಣ ಬೆಂಗಳೂರಲ್ಲಿದೆ. ಹಿರಿಯ ನಾಗರಿಕರು ಹಾಗೂ ಮತ್ತು ಈಗಿರೋ ನಿವಾಸಿಗಳಿಗೆ ಮನಸ್ಸಲ್ಲಿ ತುಂಬ ಆತಂಕ ಉಂಟಾಗಿದೆ. ನೂರಾರು ಎಕರೆಗಳು ಇವರು ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯವಾಗಿ ಅವರ ಶಿಷ್ಯರನ್ನು ಕೊಟ್ಟು ನಮ್ಮ ಸಂಸದರು ಹೇಳಿದಂಗೆ ಅದಕ್ಕೆ ಸಂಪನ್ಮೂಲ ಕಾಸರಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಗಾರ್ಡನ್ ಸಿಟಿಯಾಗಿ ಉಳಿಬೇಕು ಅಂದರೆ ದಕ್ಷಿಣ ಬೆಂಗಳೂರದಲ್ಲೇ ವಿಶೇಷವಾಗಿ ಬಸವನಗುಡಿ ಮತ್ತು ಹಳೆ ಪ್ರದೇಶಗಳಲ್ಲಿ ಆಗಿ ಬಂದಿರೋದು ತುಂಬ ಚೆನ್ನಾಗಿ ಇವತ್ತು ನಮ್ಮ ಸಂಸದರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಗವರ್ನರ್ ಅವರಿಗೆ ವಿಷಯಗಳು ಹೇಳಿದ್ದಾರೆ. ಸೊ ಇದು ಕೂಡ ಇದಕ್ಕೆ ಬೆಂಬಲ ಕೊಡೋಕ್ಕೆ ಇದು ಎಲ್ಲ ಬೆಂಗಳೂರಿನ ನಾಗರಿಕರು ಕೊಡಬೇಕು ಅಂತ ನಮ್ಮ ಮನವಿ. ಈವಾಗಲೇ ಬೆಂಗಳೂರಿನಲ್ಲಿ 60% ಜನಕ್ಕೆ ಆಸ್ಥಮೆಟಿಕ್ ಇದೆ, ಡಯಾಬಿಟೀಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ರೈನ್ ಡಿಸಾರ್ಡರ್ಸ್ ಇದ್ದಾವೆ. ಇದನ್ನು ಮಾಡಿ ನೀವು ಏನು ಮಾಡಬೇಕು ಅಂತಿದ್ದೀರಿ? ಯಾರು ಸಾಧನೆಗೆ ಮಾಡ್ಕೊತಿದ್ದೀರಿ? ತೇಜಸ್ವಿ ಸೂರ್ಯ ಅವರು ಹೇಳಿದಾಗೇ ದುಡ್ಡು ಬೇಕಾ ಹೇಳಿ. 6 ಕೋಟಿ ಜನನೂ ಕೂಡ ಒಂದು 1,000 ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ ಸಮಯ? ಸೊ 500 ರೂಪಾಯಿಗೆ 1,000 ರೂಪಾಯಿ ಕೊಡ್ತಾರೆ. ಏನೇನು ಹೆದರಿಕೆ ಇಲ್ಲ. ದುಡ್ಡು ಬೇಕು ಅಂತ ಭೂದೇವಿನ ಮಾರಬೇಡಿ, ಭೂದೇವಿಯ ಗರ್ಭನ ಸೀಳಬೇಡಿ. ಭೂದೇವಿನ ಸೀಳು ಮಾಡಿದ್ರೆ ಭೂದೇವಿ ಸುಮ್ಮನೆ ಇರಲ್ಲ. ಆಕೆ ನಮ್ಮನ್ನು ರಿವೆಂಜ್ ತೆಗೆದುಕೊಳ್ತಾಳೆ. ಆಕೆ ಹೊಟ್ಟೆನ ಕೊರಿಬೇಡಿ, ಹೃದಯನ ಕೊರಿಬೇಡಿ, ಮರಗಳನ್ನು ಕತ್ತರಿಸಬೇಡಿ. 500 ವರ್ಷದ ಮರಗಳು ಸಾಕು ಮಾಡಬೇಡಿ. ದಯವಿಟ್ಟು ನಾವು ನಮ್ಮನ್ನು ಕೇಳ್ಕೊತೀವಿ, ದಯವಿಟ್ಟು ಇದು ಮಾಡಬೇಡಿ. So we need to preserve and protect the forests and other gardens, not only the parks but even the other open spaces, gardens and all. There is also an Open Spaces Preservation Act ಅಂತ ಇದೆ, ಅದನ್ನು ಪ್ರಿಸರ್ವ್ ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಲೇಕ್ಸ್ ಆರ್ ಬೀಂಗ್ ಎನ್ಕ್ರೋಚ್. ಸೊ ಅದನ್ನು ವಿ ಮಸ್ಟ್ ಫ್ರೀ ಆಲ್ ಆಫ್ ದೆಮ್ ಆ್ಯಂಡ್ ಫೈಟ್ ಫಾರ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ಅದರ್ವೈಸ್ ವಿ ವಿಲ್ ಓನ್ಲಿ ಬಿ ಬ್ರೀದಿಂಗ್ ಮೋರ್ ಕಾರ್ಬನ್ ಡೈಆಕ್ಸೈಡ್, ಬ್ಯಾಡ್ ಏರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ರವಿಕುಮಾರ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡೋಣ ಅವರೇನು ಮಾತನಾಡಿದ್ದಾರೆ.
ದೊಡ್ಡ ದೊಡ್ಡ ಶಹರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಬೆಂಗಳೂರು ಸೇರಿದಂತೆ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು ಸೇರಿದಂತೆ ಪಾರ್ಕ್ಗಳಲ್ಲಿ 5% ಜಾಗವನ್ನು ತೆಗೆದುಕೊಳ್ಬೇಕು, ಆ ಜಾಗವನ್ನು ಕಮರ್ಷಿಯಲೈಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನು ರಾಜ್ಯದ ಪಾರ್ಕ್ಗಳಲ್ಲಿ 5% ಜಾಗವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಏನು ರೆಸಲ್ಯೂಷನ್ನನ್ನು ಮಾಡಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈಗ ಉದಾಹರಣೆ ಲಾಲ್ಬಾಗ್ ಇರ್ಬೋದು, ಕಬ್ಬನ್ ಪಾರ್ಕ್ ಇರಬಹುದು, ಆಮೇಲೆ ಈ ಥರ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಇಂಪಾರ್ಟೆಂಟ್ ಪಾರ್ಕ್ಗಳಲ್ಲಿ 5% ಜಾಗವನ್ನು ತೆಗೆದುಕೊಂಡು ಕಮರ್ಷಿಯಲೈಸ್ ಮಾಡಬೇಕು ಅಂತ ಏನಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಬೆಂಗಳೂರಿನೊಳಗೆ ಯಾವ ಪ್ರಮಾಣದಲ್ಲಿ ಗಿಡ ಮರಗಳಿರಬೇಕಾಗಿತ್ತು, ಯಾವ ಪ್ರಮಾಣದಲ್ಲಿ ಪಾರ್ಕ್ಗಳಿರಬೇಕಾಗಿತ್ತು, ಆ ಪಾರ್ಕ್ಗಳಿಲ್ಲ. ಮತ್ತು ಇರೋ ಪಾರ್ಕ್ಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಮರ್ಷಿಯಲ್ ಶಾಪಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಇದನ್ನು ಮಾಡಬಾರ್ದು. ಬೆಂಗಳೂರಂತೂ ಟೋಟಲಿ ಪೊಲ್ಯೂಷನ್ ಆಗ್ತಾ ಇದೆ. ಇಷ್ಟು ವಾಹನಗಳು ಹೆಚ್ಚಾಗ್ತಾ ಇದೆ, ಪಾರ್ಕ್ಗಳನ್ನು ಕಡಿಮೆ ಮಾಡ್ತೀವಿ ಅಂದರೆ ಅರ್ಥ ಏನು? ಸರ್ಕಾರ ಯಾವ ರೀತಿ ಯೋಚನೆ ಮಾಡ್ತಾ ಇದೆ? ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಪಾರ್ಕ್ನ ಜಾಗವನ್ನು ಸರ್ಕಾರ ತೆಗೆದುಕೊಳ್ಬಾರ್ದು. ಮುಟ್ಟುಗೋಲು ಹಾಕಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದೀವಲ್ಲ, ಈಗ ಸರ್ಕಾರ ಪಾರ್ಕ್ನಲ್ಲಿ 5% ಜಾಗವನ್ನ ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ. ಇದು ಯಾವ ರೀತಿಯಾಗಿ ನಾಗರಿಕರಿಂದ, ಅದರ ಜೊತೆಗೆ ವಿರೋಧ ಪಕ್ಷ ಬಿಜೆಪಿಯಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಈಗ ಒಂದು ಹೊಸ ಕಾನೂನನ್ನು ಜಾರಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಉದ್ಯಾನವನಗಳಲ್ಲಿ 5% ಜಾಗವನ್ನು ಏನಾದರೂ ಸರ್ಕಾರದಲ್ಲಿ ಏನಾದರೂ ಮೂಲ ಸೌಕರ್ಯಗಳಿಗೆ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಹೊಸ ಕಾನೂನು ತಿದ್ದುಪಡಿಯನ್ನು ಮಾಡಿರುವಂಥದ್ದು. ಈಗ ಸಾಕಷ್ಟು ವಿರೋಧದ ನಡುವೆ ಅಲ್ಲಿ ಪ್ರತಿಪಕ್ಷ ನಾಯಕರು, ಬಿಜೆಪಿ ಮತ್ತು JDS ನಾಯಕರು ದೊಡ್ಡ ಮಟ್ಟದ ಗದ್ದಲವನ್ನು ಕೂಡ ಮಾಡ್ತಾ ಇದ್ರು. ಅದರ ನಡುವೆ ಈಗ ಸರ್ಕಾರ ಈಗ ಬಿಲ್ ಪಾಸ್ ಮಾಡೋದ್ರ ಮುಖಾಂತರವಾಗಿ ರಾಜ್ಯಪಾಲರ ಅಂಗಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಅದಕ್ಕೆ ಅಂತಿಮ ಮುದ್ರೆ ಒತ್ತದ್ದೇ ಆದಲ್ಲಿ ಈ ಒಂದು ವಿಧೇಯಕ ಜಾರಿಯಾಗುವಂಥ ಸಾಧ್ಯತೆ ಇದೆ. ಈಗ ಈ ಒಂದು ವಿಧೇಯಕಕ್ಕೆ ಸಾಕಷ್ಟು ಆಕ್ರೋಶ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಪ್ರತಿಪಕ್ಷ ಬಿಜೆಪಿ ಮತ್ತು JDS ನಾಯಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ನಿನ್ನೆ ತಾನೇ ಕೇಂದ್ರೀಯ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಂಕಿತವನ್ನು ಹಾಕಬಾರದು ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಇವತ್ತು ಕೂಡ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ವಾಕರ್ ಅಸೋಸಿಯೇಷನ್ ಅವರ ಜೊತೆಗೂಡಿ ಒಂದಷ್ಟು ಜನ ಹಿರಿಯರು ಎಲ್ಲರೂ ಕೂಡ ಜೊತೆಗೂಡಿ ಹೋಗೋದ್ರ ಮುಖಾಂತರವಾಗಿ ಅಲ್ಲಿ ಮನವರಿಕೆ ಮಾಡಿಕೊಳ್ಳೋ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಈ ಒಂದು ವಿಧೇಯಕಕ್ಕೆ ಅನುಮತಿಯನ್ನು ಕೊಡಬಾರ್ದು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಗವರ್ನರ್ ಅವರು ಕೂಡ ಸೂಕ್ತವಾಗಿ ಸ್ಪಂದನೆ ಮಾಡೋದ್ರ ಮುಖಾಂತರವಾಗಿ ಅದರ ಬಗ್ಗೆ ಸ್ಪಂದಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿರುವಂಥದ್ದು. ಕೆಲವೇ ದಿನಗಳಲ್ಲಿ ಗವರ್ನರ್ ಅವರು ಸರ್ಕಾರಕ್ಕೆ ಮತ್ತೊಮ್ಮೆ ಈ ಒಂದು ವಿಧೇಯಕಕ್ಕೆ ಮತ್ತೊಮ್ಮೆ ಮರು ನಿರ್ಧಾರ ಪರಿಶೀಲನೆ ಮಾಡಿ ಅನ್ನೊಂದು ಒಪಿನಿಯನ್ ಕಳಿಸ್ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಈ ಒಂದು ವಿಧೇಯಕ ಜಾರಿ ಆಗಿದ್ದೇ ಆದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ಎಲ್ಲೊಂದು ಕಡೆ ಕಮರ್ಷಿಯಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರವಾಗಿ ಸರ್ಕಾರ ಅದನ್ನು ಬಳಸ್ಕೊಂಡು ಅಥವಾ ಮಾರಾಟ, ಅಡಮಾನ, ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಅದನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ನೇರವಾಗಿ ಆಪಾದನೆಯನ್ನು ಮಾಡಿರುವಂಥದ್ದು ಮುಖ್ಯಮಂತ್ರಿಗಳ ಮೇಲೆ. ಈಗಾಗಲೇ ಟನಲ್ ಮಾಡಬೇಕು, ಸುರಂಗ ರಸ್ತೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಸರ್ಕಾರ ಸನ್ನದ್ಧವಾಗಿದೆ. 2028ರ ಚುನಾವಣೆಗೆ ಈಗಾಗಲೇ ಫಂಡ್ ಕಲೆಕ್ಷನ್ ಮಾಡೋದಕ್ಕೆ ಈಗ ಸುರಂಗ ಮಾರ್ಗವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅಂದರೆ ಹೆಬ್ಬಾಳದಿಂದ ಸಿಲ್ಕ್ಪೋರ್ಟ್ ಜಂಕ್ಷನ್ವರೆಗೂ ಕೂಡ ಸುರಂಗ ಮಾರ್ಗ ಏನು ಮಾಡಬೇಕು ನಿಟ್ಟಿನಲ್ಲಿ ಸರ್ಕಾರ ಏನು ಪ್ಲಾನ್ ಮಾಡ್ತಾ ಇದೆ. ಎಲ್ಲೊಂದು ಕಡೆ ಅದು ಲಾಲ್ಬಾಗ್ ಮುಖಾಂತರ ಕೂಡ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಸುರಂಗ ಮಾರ್ಗ ಅಲ್ಲಿಂದ ಹೋಗಿತ್ತು ಅಂತಂದರೆ ಸಹಜವಾಗಿಯೇ ಪಾರ್ಕ್ ದೊಡ್ಡ ಮಟ್ಟದಲ್ಲಿ ಮರಗಳಾಗಿರ್ಬೋದು ಮತ್ತು ಎಲ್ಲವೂ ಕೂಡ ಕಡಿತ ಆಗುತ್ತೆ ಅನ್ನುವಂಥದ್ದು ಈಗ ತೇಜಸ್ವಿ ಸೂರ್ಯ ಅವರ ಆಪಾದನೆ ಆಗಿರುವಂಥದ್ದು. ಮತ್ತೊಂದು ಕಡೆ ನಾಗರಿಕರು ಆಪಾದನೆ ಕೂಡ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಆಪಾದನೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕವನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿಯನ್ನು ಮಾಡಬಾರ್ದು. ಮತ್ತೊಂದು ಕಡೆ ಬರ್ತಕ್ಕಂಥ ಭಾನುವಾರ ಲಾಲ್ಬಾಗ್ ಉಳಿಸಿ ಮತ್ತೆ ಬೆಂಗಳೂರಿನ ಉದ್ಯಾನಗಳನ್ನು ಉಳಿಸಿ ಅನ್ನೋ ಒಂದು ಜನಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕವನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅನ್ನೊಂದು ಒತ್ತಡವನ್ನು ಹಾಕುವಂತ ಕೂಡ ಈಗಾಗಲೇ